ಇಷ್ಟೇ ನಾನು ಕೇಳ್ತಾ ಇರೋದು. ಈಗ ಸುಮಾರು ವರ್ಷಗಳಿಂದಲೂ ಕೂಡ ಋಷಭಾವತಿ ನೀರನ್ನ ಕೋಲಾರ ಜಿಲ್ಲೆಗೆ ಬಿಡೋರ ಮುಖಾಂತರ ಅಲ್ಲಿರ್ತಕ್ಕಂಥ ಅಂತರ್ಜಲ ವೃದ್ಧಿ ಮಾಡಿದ್ದೀವಿ ಅಂತೇಳಿ ಸುಮಾರು 2018ರಲ್ಲಿ ಏನು ಈ ಪ್ರಾಜೆಕ್ಟ್ ಕಾರ್ಯಕ್ರಮ ಆಯಿತು, ಅನುಮೋದನೆ ಆಯಿತು, ಅಲ್ಲಿಂದ ಇಲ್ಲಿವರೆಗೂ ಕೂಡ ಕೋಲಾರಕ್ಕೆ ಬಿಟ್ಟವ್ರು. ಇವಾಗ ನಮ್ಮದು ಅಭಿಪ್ರಾಯ ಇಷ್ಟೇ, ನಮ್ಮ ನೀರನ್ನು ಬಿಡೋದ್ರಿಂದ ಅಥವಾ ಅಂತರ್ಜಲ ವೃದ್ಧಿ ಮಾಡೋದ್ರಿಂದ ಸಾಮಾನ್ಯ ಜನಕ್ಕೆ, ರೈತರಿಗೆ ಅನುಕೂಲ ಆಗೋದ್ರಿಂದ ಸರ್ಕಾರದಿಂದ ಬರ್ತಕ್ಕಂಥ ಕೆಲಸ ಕಾರ್ಯಗಳಿಗೆ ಯಾವುದೇ ಕಾರಣಕ್ಕೂ ಕೂಡ ಅಡ್ಡಿಪಡಿಸ್ತಕ್ಕಂಥವ್ರು ನಾವಲ್ಲ. ಇದು ಸ್ಪಷ್ಟನೆ ಇರಲಿ. ಯಾಕೆ ಮಾತನ್ನ ಹೇಳ್ತೀನಿ ಅಂತಂದರೆ, ಮೊನ್ನೆ ಶಾಸಕರು ವಿಧಾನಸಭೆಯಲ್ಲಿ ಹೇಳ್ತಾಯಿದ್ರು, ಭಾರತೀಯ ಜನತಾ ಪಾರ್ಟಿಯವರು ಒಂದು ಕಡೆ ನಾವೇ ಮಾಡಿದ್ದು ಅಂತಾರೆ, ಇನ್ನೊಂದು ಕಡೆ ಅವ್ರ ಕಾರ್ಯಕರ್ತರು ಮತ್ತು ಅವ್ರ ಶಿಷ್ಯಂದಿರು ಅಲ್ಲಿ ಹೋರಾಟ ಮಾಡ್ತಾರೆ ಅಂತೇಳಿ. ನಾವು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು, ನೀವು ಯಾವ ಋಷಭಾವತಿ ನೀರನ್ನು ತರಬೇಕು ಅಂತೇಳಿ ಒಂದು ಪ್ರಾಜೆಕ್ಟನ್ನು ಅನುಮೋದನೆ ಮಾಡ್ಕೊಂಡಿದ್ದೀರಿ, ಒಂದು ಕಾರ್ಯಕ್ರಮನ ಆಯೋಜನೆ ಮಾಡ್ಕೊಂಡಿದ್ದೀರಿ ವಿರುದ್ಧವಾಗಿ. ಅದನ್ನು ಯಾಕೆ ಅಂತಂದರೆ, ಇವತ್ತಲ್ಲಿ ಕೋಲಾರ ಜನ ಯಾವ ರೀತಿ ಸಂಕಷ್ಟಗಳನ್ನ ಎದುರಿಸ್ತಾವ್ರೆ ಅಂತಕ್ಕಂಥದ್ದನ್ನು ಹೋಗಿ ಕಂಡಲ್ಲಿ ನೋಡಿದ್ದೀವಿ. ಇದು ಸುಮ್ಮನೆ ಮಾಧ್ಯಮದ ಮುಂದೆ ಬಂದು ಮಾತಾಡ್ತಿರ್ತಕ್ಕಂಥದ್ದಲ್ಲ. ಕೋಲಾರಕ್ಕೆ ನಾವಾಗಿ ಖುದ್ದಾಗಿ ಹೋಗಿ ಅಲ್ಲಿನ ಜನಗಳ ಸಂಕಷ್ಟಗಳೇನು, ಅದರಿಂದ ಆಗ್ತಾ ಇರ್ತಕ್ಕಂಥ ಅನಾನುಕೂಲಗಳೇನು, ಆ ನೀರು ಋಷಭಾವತಿ ನೀರು ಏನು ಕೊಳಚೆ ನೀರಲ್ಲಿ ಬಂದಮೇಲೆ ಅಲ್ಲಾಗಿರ್ತಕ್ಕಂಥ ಸಮಸ್ಯೆಗಳೇನು ಅನ್ನೋದನ್ನು ನಾವು ಖುದ್ದಾಗಿ ಹೋಗಲ್ಲಿ ಪರಿಶೀಲನೆ ಮಾಡಿದ್ಮೇಲೆ ನಮಗಿದು ಬೇಡ ಅಂತೇಳಿ ನಾವು ವಿರೋಧ ಮಾಡ್ತಾ ಇರೋದು. ನಾನು ಕೇಳೋದಿಷ್ಟೇ, ಈ ತಾಲೂಕಿನ ಜನತೆಯಲ್ಲಿ ಒಳ್ಳೆ ಕೆಲಸ ಮಾಡಲಿಕ್ಕೆ ಅಡ್ಡಿಪಡಿಸ್ತಾರೆ ಅಂತಕ್ಕಂಥ ಒಂದು ಮೆಸೇಜು ಹೊರಗಡೆ ಹೋಗೋದು ಬೇಡ. ಋಷಭಾವತಿ ನೀರು ತರೋದ್ರ ಬದಲು ಹೇಮಾವತಿ ನೀರು ಮತ್ತು ಎತ್ತಿನ ಹೊಳೆ ಯೋಜನೆ ಆಯೋಜನೆ ಮಾಡ್ಕೊಂಡಿದ್ದೀರಿ. ಇವತ್ತು ಕೊರಟಗೆರೆಗೆ 62 ಕೆರೆ, ಮಧುಗಿರಿಗೆ 62 ಕೆರೆ, ಕೊರಟಗೆರೆಗೆ 32 ಕೆರೆ ತುಂಬಿಸೋಂಥ ಕೆಲಸ ಸರ್ಕಾರದಲ್ಲೇ ಸಿದ್ದರಾಮಯ್ಯನ ಬಾಯಲೇನ KN ರಾಜಣ್ಣವರು ಮತ್ತು ಪರಮೇಶ್ವರ್ ಹೇಳಿಸ್ಬೇಕಾದ್ರೆ, ನೀವು ಹೋಗಿ ನಾವು ಕೊಳಚೆ ನೀರು ತಗೊಂಬಂದ್ಬಿಡ್ತೀವಿ, ಋಷಭಾವತಿ ನೀರು ತಗೊಂಬಂದ್ಬಿಡ್ತೀವಿ ಅಂತ ಹೇಳಿಸೋ ಬದಲು ಆ ಹೇಮಾವತಿ ನೀರನ್ನು 5 ಕೆರೆಗಾಗಲಿ ಎತ್ತಿನ ಹೊಳೆ ಏನು ನೀರು ಹೋಗ್ತಾ ಇದೆ ಆ ನೀರು ಬಿಡಿಸಿ ಅಂತಕ್ಕಂಥದ್ದು ನಮ್ಮ ಉಗ್ರವಾದ ಒಂದು ಪ್ರತಿಪಾದನೆ. ಒಂದು ಬಿಡಿಸಿ ಅಂತೇಳಿ ನಾವು ಕೇಳ್ತಾ ಇರೋದು. ಆದ ಕಾರಣ ಇವತ್ತು ಅವರೆಲ್ಲ ನೋಡಿ ಎಂಥ ಯಾವ ಪುಣ್ಯ ಮಾಡಿರಬೇಕು. ಕೊರಟಗೆರೆ ಭಾಗದ ಜನ, ತುಮಕೂರು ಜಿಲ್ಲೆ ಜನ, ಮಧುಗಿರಿ ಜನ ಅಲ್ಲಿ ಮುಖ್ಯಮಂತ್ರಿಗಳ ಮೇಲೆ ಪ್ರಚಾರ ಹಾಕಿಸಿ ಅವ್ರ ಕೈ ಹೇಳಿಸ್ತಾರೆ, 62 ಕೆರೆಗೆ ಮಧುಗಿರಿ ಕೆರೆ ನೀರು ತುಂಬಿಸ್ತೀವಿ, 35 ಕೆರೆಗೆ ಕೊರಟಗೆರೆ ತುಂಬಿಸ್ತೀವಿ ಅಂತೇಳಿ. ನಮ್ಮ ಮೇಲೆ ಹೇಳ್ತಾರೆ, ಇಲ್ಲ ನಾನು ತಾಮತ್ ಕೊಳಚೆ ನೀರೇ ಬಿಡ್ತೀನಿ, ನೆಲಮಂಗಲ ತಾಲೂಕನ್ನು ಉದ್ಧಾರ ಮಾಡ್ತೀನಿ ಅಂತೇಳಿ ನೀವು ಹೋಗ್ತಾ ಇದ್ದೀರಿ. ನಮ್ಮ ಪ್ರಾಣ ಇರೋವರೆಗೂ ಕೂಡ ಇದು ನಾನು ಮಾಧ್ಯಮದ ಮುಖಾಂತರ ತಾಲೂಕಲ್ಲಿ ಜನತೆಯಲ್ಲಿ ಕೇಳ್ತಾ ಇದ್ದೀನಿ. ನನಗೇನು ಶಾಸಕರ ಮೇಲೆ ವೈಯಕ್ತಿಕವಾದ ಅಭಿಪ್ರಾಯ, ಕೆಟ್ಟ ಅಭಿಪ್ರಾಯ, ಅವ್ರನ್ನೇನು ವಿರೋಧ ಮಾಡಬೇಕು ಅಂತಕ್ಕಂಥ ಉದ್ದೇಶ ಅಲ್ಲ. ಬಟ್ ಆದರೆ ಈ ಕಾಮಗಾರಿನ ಚಾಲನೆ ಕೊಡೋಕ್ಕೆ ನನ್ನ ಪ್ರಾಣ ಹೋದ್ರೂ ಸರಿಯೇ, ಯಾವುದೇ ಕಾರಣಕ್ಕೂ ಕೂಡ ನಾವು ಇದನ್ನು ಬಿಡೋಂಥ ಮಾತೇ ಇಲ್ಲ. ಯಾರೂ ಸಪೋರ್ಟ್ ಮಾಡಲಿಲ್ಲ ಅನ್ನೋ ಪರವಾಗಿಲ್ಲ, ಜನಗಳಿಗೆ ಮನವರಿಕೆ ಮಾಡಿಸೋಂಥ ಕೆಲಸ ಖಂಡಿತವಾಗ್ಲೂ ಕೂಡ ಮಾಡ್ತೀವಿ. ಜನಗಳನ್ನ ಕರ್ಕೊಂಡು ಹೋಗ್ತೀವಿ. ಮೊನ್ನೆ ನಮ್ಮಲ್ಲೆಲ್ಲ ಒಂದು ಸಭೆ ಸೇರಿದ್ದೀವಿ, ಮುಖಂಡರುಗಳು ಸೇರಿಸಿ ಮಾತುಕತೆ ಆಡಿದ್ದೀವಿ. ಈಗ ನಾವು ಅತಿ ಶೀಘ್ರವಾಗಿ ನಮ್ಮಲ್ಲೊಂದು ಅದು ಸಂಬಂಧಪಟ್ಟಂಥ ಒಂದು ಸಂಘ ಓಪನ್ ಮಾಡ್ಕೊಂಡು, ಕೊನೆ ಪಕ್ಷ ಹೈಕೋರ್ಟ್ಗೆ ಹೋದ್ರಾದ್ರೂ ಸರಿಯೇ, ಹೈಕೋರ್ಟ್ ಗಮನದಲ್ಲಿ ಇದನ್ನೆಲ್ಲ ಸ್ಕ್ಯಾನ್ ಮಾಡಿಸಿ ಈ ಹೈಕೋರ್ಟಿಂದ ತಡೆಯಾಜ್ಞೆ ತರೋಂಥ ಕೆಲಸ ಖಂಡಿತವಾಗ್ಲೂ ಕೂಡ ಮಾಡ್ತೀವಿ. ನಿಮ್ಮ ಕನಸನ್ನು ಇಟ್ಕೊಳ್ಳಿ, ನಿಮ್ಗೆ ಅನ್ಸಿರ್ಬೇಕು ಬಹುಶಃ 1800 ರೂಪಾಯಿ ಕೊಟ್ಟರೆ ಪ್ರಾಜೆಕ್ಟ್ ಅದು 10% ಕೂಡ 180 ಕೋಟಿ ಸಿಗ್ತದೆ, ಯಾಕೆ ಇದ್ರ ಮೇಲೆ ಕಲ್ಲೆಸಿತಾರೆ ಅಂತ ನಿಮ್ಮ ಆಸೆ. ನೀವೇ 5 ವರ್ಷ ಇದ್ದು ವಾಪಸ್ ಹೋಗೋರು, ನಾವಿಲ್ಲೇ ಶಾಶ್ವತ ಜೀವನ ಮಾಡೋರು. ನಮ್ಮ ಜನಗಳಿಗೆ ತಾಮಂದು ಆ ವಿಷಯದ ನೀರನ್ನು ಬಿಟ್ಟರೆ ಮುಂದಿನ ಜನಗಳ ಪೀಳಿಗೆ ಜನಗಳು ಏನಾಗಬೇಕು ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಅಷ್ಟೇ. ನೀವು ಒಳ್ಳೆ ಕೆಲಸ ಮಾಡಿ, ಹೇಮಾವತಿ ಎತ್ತಿನೊಳಗೆ ಹೇಳಿದ್ರೆ ಅವಳು ಹೇಳಿದ್ರೆ ಆ ಥರ ನೀರು ತರಿಸೋಂಥ ಪ್ರಯತ್ನ ಮಾಡಿ. ನಿಮ್ಮ ಏನು ಕಮಿಷನ್ ಕಾಸಾಸೆಗೋಸ್ಕರ ಒಂದು ನಾನು ತಾಲೂಕಿನ ಜನತೆಯಲ್ಲಿ ಮನವಿ ಮಾಡಲಿಕ್ಕೆ ಬಸ್ತೀನಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಜನತೆಯಲ್ಲಿ ಒಂದು ದಿನಕ್ಕೆ ಆ ನೀರು ಶುದ್ಧೀಕರಣ ಆಗಬೇಕಾದ್ರೆ ನಮಗಿರೋ ಮಾಹಿತಿ ಪ್ರಕಾರ ಫರ್ ಡೇ 24 ಗಂಟೆಗೆ 120 ಕೋಟಿ ದುಡ್ಡು ಖರ್ಚಾಯ್ತದೆ. ಒಂದು ದಿವಸಕ್ಕೆ 120 ಕೋಟಿ ದುಡ್ಡು ಖರ್ಚು ಮಾಡಿ ಆ ಗಲೀಜು ನೀರು ಬಿಡೋ ಬದಲು ಸರ್ಕಾರ ಈ ಥರ ಒಳ್ಳೆ ನೀರನ್ನು ಇಲ್ಲ ಕೆರೆಗಳ ಅಭಿವೃದ್ಧಿ ಪಡಿಸೋಂಥ ಕೆಲಸ ಮಾಡಲಿ. ನಾವು ರಾಜ್ಯದ ಬಗ್ಗೆ, ಜಿಲ್ಲೆ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಲ್ಲ. ಸದ್ಯಕ್ಕಂತೂ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ತಾಲೂಕಿಗೆ ಋಷಭಾವತಿ ನೀರು ಯಾವುದೇ ಕಾರಣಕ್ಕೂ ಕೂಡ ಬೇಡ. ನಾನು ನಮ್ಮ ತಾಲೂಕಿನ ಜನತೆ ಕೈ ಜೋಡಿಸಿ ಮನವಿ ಮಾಡ್ತೀನಿ, ಇದರಲ್ಲಿ ರಾಜಕೀಯ ಸೈಡ್ಗಿಡಿ, ಇಲ್ಲಿ BJP JDS ಕಾಂಗ್ರೆಸ್ ಅಂತಕ್ಕಂಥ ವ್ಯವಸ್ಥೆ ಬೇಡ. ಬಟ್ ಅದನ್ನು ಯಾವ ರೀತಿ ಐತೆ ಅನ್ನೋದನ್ನ ಪರಿಶೀಲನೆ ಮಾಡ್ಕೊಂಬರೋಣ. ನಮ್ಮ ಜೊತೆ ಬನ್ನಿ, ಅತಿ ಶೀಘ್ರವಾಗಿ ಪಂಚಾಯತಿಲೂ ಕೂಡ ಒಂದೊಂದು ಬಸ್ಸನ್ನು ವ್ಯವಸ್ಥೆ ಮಾಡಿ ಕೋಲಾರ ಕರ್ಕೊಂಡು ಹೋಗ್ತೀವಿ. ನೀವೆಲ್ಲರೂ ಕೂಡ ನಮ್ಮ ಜೊತೆ ಕೈ ಜೋಡಿಸಿ ಅಲ್ಲಿಗೆ ಹೋಗೋಣ, ಅಲ್ಲಿ ಜನಗಳನ್ನ ತಿಳಿವಳಿಕೆ ಕೇಳೋಣ, ಏನಾಗ್ತಾ ಇದೆ, ಏನು ಇದರಿಂದ ಏನು ಅನಾನುಕೂಲಗಳೇನು ಅಂತಕ್ಕಂಥದ್ದನ್ನ ಮಾಹಿತಿ ತಗೊಂಡು ಆಮೇಲೆ ಬೇಕಾದ್ರೆ ನೀವು ತೀರ್ಮಾನ ಮಾಡಿ. ಎಷ್ಟೇ ಫಿಲ್ಟರ್ ಮಾಡಿದ್ರು ಕೂಡ
ಏನು ಬೇಡ. ಒಂದು ಸಣ್ಣ ಉದಾಹರಣೆ ಕೇಳಬೇಕು ಅಂದರೆ, ನಮ್ಮನೆಗಿರೋ ಬಾತ್ರೂಮ್ ಬಕೆಟ್ನ ನಾವು ಯೂಸ್ ಮಾಡೋಕ್ಕೆ ಹಿಂದೆ ಮುಂದೆ ನೋಡ್ತೀವಿ. ಅಂಥದನ್ನು ಕಕ್ಕಸ್ ನೀರನ್ನ ತಗೊಂಡೋಗಿ, ಕೊಳಚೆ ನೀರು ತಗೊಂಡೋಗಿ ಇದನ್ನು ಪರಿಶೀಲನೆ ಮಾಡೋಂಥದ್ದು, ಶುದ್ಧೀಕರಣ ಮಾಡಿಬಿಡ್ತೀವಿ. ಶುದ್ಧೀಕರಣ ಮಾಡೋಕ್ಕೆ 120 ಕೋಟಿ ಬೇಕು. ಅದು ಯಾರ್ಯಾರು ಕಮಿಷನ್ ಹೋಯ್ತದೆ, ಈಗ ಸಮಾಜಕ್ಕೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಈಗ 1800 ಕೋಟಿ ಅನುದಾನ ಬಂದೈತೆ ಪೈಪ್ಲೈನ್ ಮಾಡೋಕ್ಕೆ ಅಂದರೆ, MLA ಇವರಾಗಿದ್ರು ತಗೊಂತಿದ್ರು, ಬೇರೆಯವರಾಗಿದ್ರು ತಗೊಂತಿದ್ರು. JDSನವ್ರು ತಗೊಳ್ಳಲ್ಲ, BJP ಅವ್ರು ತಗೊಳ್ಳಲ್ಲ ಅಂತ ಹೇಳ್ತಲ್ಲ ನಾನು. ಯಾರೇ MLA ಆಗಿದ್ರು ಕೂಡ ತಗೊಂತೀರಿ, ಅದೇ ರೀತಿ ಕಮಿಷನ್ ಇವರು ಕೂಡ ಹೋಗ್ತದೆ. ಅವ್ರ ಕಮಿಷನ್ನ ಪಾಸ್ ಮಾಡ್ಕೊಳ್ಳೋಕ್ಕೋಸ್ಕರ ಆ ಕೊಳಚೆ ನೀರನ್ನ ನಮ್ಮನ್ನು ಬಲಿಪಶು ಮಾಡಿ ಮುಂದಿನ ಭವಿಷ್ಯನ ಅಧೋಗತಿ ಥರ ಮಾಡ್ತಾ ಇರ್ತಕ್ಕಂಥ ಶಾಸಕರ ವಿರುದ್ಧವಾಗಿ ಅತಿ ಶೀಘ್ರವಾಗಿ ಹೋರಾಟ ಮಾಡಬೇಕಾಗ್ತದೆ. ಇದರಿಂದ ನನ್ನ ಮತ್ತೊಮ್ಮೆ ಗಮನಿಸ್ತಾ ಇದ್ದೀನಿ, ನನ್ನ ಕೊನೆ ಉಸಿರು ಹೋದ್ರೂ ಪರವಾಗಿಲ್ಲ, ನನ್ನ ಪ್ರಾಣ ಏನು ಯಾವತ್ತಿಗೂ ಸಾಯ್ಬೇಕಾಯ್ತು. ಮುಂದಿನ ಜನ ಪೀಳಿಗೆಗಾದರೂ ಕೂಡ ಈ ತಾಲೂಕಲ್ಲ ಋಷಭಾವತಿ ನೀರು ಯಾವುದೇ ಕಾರಣಕ್ಕೂ ಕೂಡ ಹರಿಯಕ್ಕೆ ನಾವಂತೂ ಬಿಡಲ್ಲ. ಅದಾಗಲೂಬಾರ್ದು. ಮೊನ್ನೆ ಹೇಳ್ತಾ ವಿಧಾನಸೌಧದಲ್ಲಿ ಏನು ಹಂಗೆ ಹಿಂಗೆ ಅಂತೇಳಿ ಭಾಷಣ ಮಾಡ್ತಾರೆ. ಇಲ್ಲಿ ಯಾರು ಶಿಷ್ಯಂದರು ಯಾರಲ್ಲ. ಸುರೇಶ್ ಗೌಡ ನನಗೆ ರಾಜಕೀಯದ ಗುರುಗಳು, ಅವರು ನಮ್ಮ ಪ್ರಾಜೆಕ್ಟು ಅಂತ ಹೇಳ್ತಾಯಿದ್ರು. ಅವ್ರಿಗೆ ಹೋಗಿಲ್ಲ ಅದು. ಅವರು ಫಸ್ಟು ಯಾವುದೇ ಆಗಲಿ ಹೊಸದಲ್ಲಿ ಮಾಡಬೇಕಾದ್ರೆ ಎಲ್ಲ ಚೆನ್ನಾಗೇ ಇರ್ತದೆ. ಕ್ಲೀನಾಗಿ ಫಿಲ್ಟ್ರು ಮಾಡ್ತಾರೆ, ತಾಮಂದು ಬಿಡೋಂಥ ಕೆಲಸ ಮಾಡ್ತಾರೆ. ಹೋಯ್ತಾ ಏನಾಗ್ತದೆ, ಅದ್ರ ಕಡೆ ಯಾರು ಕೂಡ ಗಮನ ಹರಿಸಲ್ಲ. ಆದ ಕಾರಣ ಅದು ಖಂಡಿತವಾಗ್ಲೂ ಕೂಡ ಬೇಡ. ನಾವು ಇದನ್ನು ಇಷ್ಟಕ್ಕೆ ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ. ನಾನು ಮತ್ತೊಮ್ಮೆ ಹೇಳ್ತೀನಿ, ನೀವು ಏನೇನು ಹೇಳ್ತೀರಿ, ಇದೊಂದು ಋಷಭಾವತಿದು 1,800 ಕೋಟಿ ಬಿಟ್ಟರೆ ಮಿಕ್ಕಿದ ಯಾವ ದುಡ್ಡು ಕೂಡ ನೀವು ತರಲಿಕ್ಕಾಗಲಿಲ್ಲ. ಈಗ ಅದು ದೊಡ್ಡ ಪ್ರಾಜೆಕ್ಟು, ಕಣ್ಣಿಗೆ ಕಾಣಿಸ್ತದೆ. ಕೆಲಸ ಬೇಕಾದ್ರೆ ಅಟ್ಲೀಸ್ಟ್ ನಿಮ್ಗೆ 5% ಆರು ಕೊಟ್ಟರೆ ಏನೋ ಒಂದು 90-100 ಕೋಟಿ ಬರ್ತದೆ ಅಂತ ನೀವು ಆಸೆ ಬಿದ್ದಿದ್ದೀರಿ. ಬೇಕಾದ್ರೆ ದುಡ್ಡು ಇಸ್ಕೊಂಡು ನೀವೇನೋ ಮಾಡ್ಕೊಳ್ಳಿ. ಆ ಕಾಮಗಾರಿ ತೋರಿಸಿ ನಮ್ಮ ತಾಲೂಕಲ್ಲಿ ಕೆಲಸ ಮಾಡೋಂಥ ಕೆಲಸ ನೀವು ಯಾವುದೇ ಕಾರಣಕ್ಕೂ ಕೂಡ ಮಾಡಬಾರ್ದು ಅಂತೇಳಿ ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೀನಿ. ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ನೀವು ಅದನ್ನು ಸಿಕ್ಕಿದ ಕಡೆ ಎಲ್ಲ ಭಾಷಣ ಮಾಡ್ಕೊಂಬರ್ತಾ ಇದ್ದೀರಿ, ನಾವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ, BJP JDSನವ್ರು ವಿರೋಧ ಮಾಡ್ತಾರೆ ಅಂತೇಳಿ. ಇಲ್ಲಿ ಕಾಂಗ್ರೆಸ್ನವರು ಕೂಡ ಜೀವನ ಮಾಡಬೇಕು. ಬರೀ JDS BJP ಜೀವನ ಮಾಡ್ತಕ್ಕಂಥದ್ದಲ್ಲ. ಇಲ್ಲಿ ಕಾಂಗ್ರೆಸ್ನವರು ಇರಬೇಕು, BJP ಇರಬೇಕು, ನಾವು ಇರಬೇಕು, ನೀವು ಇರಬೇಕು, ಎಲ್ಲ ಇರಬೇಕು. ಈ ತಾಲೂಕಿನ ಅಧೋಗತಿ ಎಲ್ಲಿ ಹೋಗ್ತಾ ಇರ್ತಕ್ಕಂಥದ್ದನ್ನ ಕಾಂಗ್ರೆಸ್ನವರು ಕೂಡ ಸ್ವಲ್ಪ ಯೋಚನೆ ಮಾಡಿ. ಋಷಭಾವತಿ ನೀರು ಎಂಥ ಗಲೀಜು ನೀರು ಅಂದರೆ, ಅವ್ರು ಏನೇ ಫಿಲ್ಟ್ರ್ ಮಾಡಿಕೊಡ್ಲಿ, ಬಾತ್ರೂಮ್ ನೀರನ್ನ ಫಿಲ್ಟ್ರ್ ಮಾಡಿಕೊಡೋಕ್ಕೆ ಈ ತಾಲೂಕಿನ ಜನ ರೆಡಿ ಇದ್ದೀರಾ? ಅಲ್ಲಿ ಅಲ್ಲಿ ಆಗ್ತಾ ಇರ್ತಕ್ಕಂಥ ಅನಾಹುತಗಳನ್ನ ನಾವು ಕಣ್ಣಲ್ಲಿ ನೋಡು ಕೂಡ ನಾವು ಜನಗಳಿಗೆ ಪ್ರೋತ್ಸಾಹ ಕೊಟ್ಟು ನೀವು ಮಾಡಿ ಅಂತ ಹೇಳೋದು ನಾವು ಎಷ್ಟು ಮಟ್ಟಿಗೆ ಸರಿ. ಯಾವುದೇ ಕಾರಣಕ್ಕೂ ಕೂಡ ಈ ತಾಲೂಕಿನ ಜನ ಅದನ್ನು ಘಂಟಾಘೋಷವಾಗಿ, ಪಕ್ಷಾತೀತವಾಗಿ, ಪ್ರಾಮಾಣಿಕತೆಯಿಂದ, ನಮ್ಗಾಲೇ ವಯಸ್ಸಾಯ್ತಾ ಬಂತಾದ್ರೂ ಕೂಡ 42 ಇನ್ನು ಮುಂದೆ 20 ವರ್ಷ ಬದುಕಿದ್ರು ಕೂಡ ಈ ನೀರನ್ನು ಬದುಕಬೇಕು, ಕುಡಿಬೇಕು ಅನ್ನೋದಾದರೆ ತಾಲೂಕಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಇದು ಕೈ ಜೋಡಿಸ್ಬೇಕು ಅಂತಕ್ಕಂಥದ್ದು ನನ್ನ ಮನವಿ. ಯಾಕೆ ನಿಮಗೆ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ನಿಮ್ಗೆ ಯಾರೋ 4 ಕೆರೆ ನೀರು ಬಿಡಿಸೋಂಥ ಶಕ್ತಿ ಇಲ್ವೇನು ನಿಮ್ಗಾಗಾದ್ರೆ? 62 ಕೆರೆ ಮಧುಗಿರಿಗೆ 62 ಕೆರೆಗೆ ಬಿಡ್ತಾರೆ. ಕೊಟ್ಗೆರೆಗೆ 30-35 ಕೆರೆಗೆ ನೀರು ಬಿಡಿಸ್ತೀವಿ ಅಂತ ಹೇಳ್ತಾರೆ. ಅದನ್ನು ಅಪ್ಟ ಬಂಗಾರ ಹೇಮಾವತಿ ನೀರು ಎತ್ತಿನ ಒಳ್ಳೆಯದು. ನಮ್ಮಲ್ಲಿ ಭೂಮಿ ತಗೊಂಡಿದ್ದೀರಾ? ನಮ್ಮ ಕೆರೆಯಲ್ಲೂ ನಿಮಗೆ ಒಂದೇ ಒಂದು ದಿವಸ ವಿಧಾನಸಭೆಯಲ್ಲಿ ನೀವು ಡಿಸ್ಕಸ್ ಮಾಡಲಿಲ್ಲ. ಏನು ಮೊನ್ನೆ ರುಯುರಾವೇಶ ಮಾತಾಡ್ತಾ ಇದ್ದೀರಾ? ಇಡೀ ಏಷ್ಯಾ ಖಂಡದಲ್ಲೇ ಪ್ರಥಮ ಸ್ಥಾನ ಇರ್ತಕ್ಕಂಥದ್ದು ಸೋಂಪುರ ಕೈಗಾರಿಕಾ ಪ್ರದೇಶ. ಲಕ್ಷಾಂತರ ಜನ ಕಾರ್ಮಿಕರವ್ರೆ. ಕುಡಿಯೋ ನೀರು ಬೋರ್ ಹಾಕ್ಸ್ಬೇಕು. ಬೋರ್ ಹಾಕ್ಸಿದ್ರೆ ಅಂತರ್ಜಲ ನೀರಿನ ಮಟ್ಟ ಕಡಿಮೆ ಹೋಗ್ತದೆ, ಅದು ಕುಸಿತಾ ಹೋಗ್ತದೆ. ನೀರಿಲ್ಲ. ನೀರು ಎಲ್ಲಿ ಬರಬೇಕು? ಈ ಕೊಳಚೆ ನೀರು ತಗೊಂಬಂದು ಬಿಡ್ತೀರ ಅಲ್ಲಿ. ಈ ಕೊಳಚೆ ನೀರು ತಗೊಂಬಂದು ಬಿಟ್ಟು ಜನಗಳನ್ನ ನೀವು ಪಾಯ್ಸನ್ನ ಸ್ಲೋ ಪಾಯ್ಸನ್ ಅಂತಾರೆ. ಇದನ್ನು ಸ್ಲೋ ಗೊತ್ತಾಗೋದಿಲ್ಲ. ಎಲ್ಲಿ ಅಂದಲ್ಲಿ ವಿಷ ಕೊಟ್ಟವ್ರ, ಮುದ್ದೆಲಿ ವಿಷ ಕೊಟ್ಟವ್ರ ಗೊತ್ತಾಗಲ್ಲ. ಒಟ್ಟೆ ವಿಷ ಬಿಟ್ಬಿಡೋದು. ಜನಗಳು ಕಣ್ಣಿಗೆ ಕಾಣೋದೇನೋ ನಾವು ನೀರು ತತ್ತಾ ಇದ್ದೋ BJP ಕಾರ್ಯಕರ್ತರು ಮತ್ತು JDS ಕಾರ್ಯಕರ್ತರು ವಿರೋಧ ಮಾಡ್ತಾರೆ ಅಂತೀರಿ. ಯಾವ ನೀರು ತತ್ತಾ ಇದ್ದೀರಾ? ಎಲ್ಲಿ ಉಪ್ತುಮತಿಯಾಗಿ ಹುಟ್ಟೋ ನೀರು ಎಲ್ಲದು? ನಾವು ತೊಳ್ಕೊಂಡು ಮೈ ತೊಳೆದು ನಾವು ಆಚೆಗೋಗಿರ್ತಕ್ಕಂಥ ಮಲಮೂತ್ರಗಳನ್ನ ಮಾಡಿರ್ತಕ್ಕಂಥದ್ದು ಫ್ಯಾಕ್ಟ್ರಿಗಳು ಹೊಟ್ಟಿರ್ತಕ್ಕಂಥ ವಿಷಜಂತುಗಳನ್ನ ತಾಮಂದಿ ಫಿಲ್ಟರ್ ಮಾಡಿ ನಮಗೆ ಕೊಡ್ತೀವಿ ಅಂತ ಹೊರಟಿದ್ದೀರಲ್ಲ, ನಿಮ್ಗೆ ನಾಚಿಕೆ ಆಗಲ್ವೇನ್ರಿ? ನಿಮ್ಗೆ ನಾಚಿಕೆ ಆಗಲ್ವಾ? ಈ ತಾಲೂಕಿನ ಜನ ನಿಮ್ಮನ್ನು ಇವತ್ತು ಅಧಿಕಾರದ ಮದದ ಮೇಲೆ, ಅಧಿಕಾರದಾದ ಮೇಲೆ ಇವೆಲ್ಲ ಮಾಡ್ತಾ ಇದ್ದೀರಿ. ಇದು ಒಳ್ಳೇದಲ್ಲ ಶಾಸಕರೇ, ಒಳ್ಳೇದಲ್ಲ. ದಯಮಾಡಿ ಈ ಪ್ರಾಜೆಕ್ಟನ್ನು ಕೈ ಬಿಡೋಂಥ ಪ್ರಯತ್ನ ಮಾಡಿ. ಯಾರನ್ನ ಕೇಳ್ಕೊಂಡ್ಲಿ, ಯಾವ ತಾಲೂಕಿನವರೋ ಕೇಳ್ಕೊಂಡ್ಲಿ, ಏನೋ ವಿಶ್ವನಾಥ್ ಅವ್ರು ಹೇಳೋರೆ ಹಂಗೆ ಅಂತ ಹೇಳ್ತಾ ಇದ್ರಿ ನೀವು. ಅವ್ರ ಭಾಗದಲ್ಲಿ ಸೇರ್ತಕ್ಕಂಥದ್ದು 5-6 ಕೆರೆ. ಅವರೇನು ಪ್ರತ್ಯಕ್ಷವಾಗಿ ಬಂದು ನಮ್ಮ ಮುಂದೆ ಹೇಳಿಲ್ಲ, ಅಥವಾ ಮಾಧ್ಯಮದ ಮುಖಾಂತರ ಇಲ್ಲ ನೀರು ಒಳ್ಳೇದು ಅಂತ. ಯಾರು ಬೇಡ. ನಿಮ್ಮದೇ ಶಾಸಕರಲ್ಲಿ ಮಾಜಿ ಸ್ಪೀಕರ್ ಆಗಿದ್ದರು ರಮೇಶ್ ಕುಮಾರ್ ಅವರ ಕನಸಿನ ಕೂಸು ಈ ಋಷಭಾವತಿ ನೀರು. ಅವರೇ ಹೋರಾಟ ಮಾಡೋದನ್ನು ತಂದಿದ್ದು. ಈಗ ಒಂದೇ ಒಂದ್ಸತಿ ಅವ್ರ ಬಾಯಲ್ಲಿ ಹೇಳಿಸಪ್ಪ, ಒಂದೇ ಒಂದ್ಸತಿ ರಮೇಶ್ ಕುಮಾರ್ ಬಾಯಲ್ಲಿ ಇಲ್ಲ ಈ ನೀರು ಸರಿ ಇದೆ, ನಾನು ತಂದುಬಿಟ್ಟಿದ್ದೀನಿ, ಜನಗಳು ಸುಭಿಕ್ಷವಾಗಿ ಅವರೇ ಅಂತೇಳಿ ನಿಮ್ಮದೇ ಸರ್ಕಾರ, ನಿಮ್ಮದೇ ಪಾರ್ಟಿ, ನಿಮ್ಮ ಪಾರ್ಟಿ ಸ್ಪೀಕರ್ ಆಗಿರ್ತಕ್ಕಂಥವ್ರು ಒಬ್ಬ ಹಿರಿಯ ಮನುಷ್ಯ ಕೋಲಾರದವರು, ಅವ್ರ ಬಾಯಲ್ಲಿ ಒಮ್ಮೆ ಮಾತು ಹೇಳಿಸಿ, ಇಲ್ಲ ಈ ನೀರು ಸರಿ ಇತ್ತು, ಯಾಕೆ ವಿರೋಧ ಮಾಡ್ತಾರೆ, ಜನಗಳ ಬುದ್ಧಿ ಇಲ್ಲ, ಅವ್ರ ಬಾಯಲ್ಲಿ ಒಂದು ಮಾತು ಹೇಳಿಸಿ.
ರಮೇಶ್ ಕುಮಾರ್ ಬಾಯಲ್ಲಿ ಮಾಜಿ ಸ್ಪೀಕರು ಇವತ್ತು ಅವ್ರು ಹೀನಾಯ ಸ್ಥಿತಿ ಏನು ನೋವು ತಿಂತವ್ರೆ ಅಂತಕ್ಕಂಥದ್ದು ನಮಗೆ ಗೊತ್ತಿರ್ತಕ್ಕಂಥ ವಿಚಾರ ಇದೆ. ನಮ್ಮ ಕೋಲಾರ ಜನತೆ ಸಂತೃಪ್ತಿಯಿಂದ ಜೀವನ ಮಾಡ್ತಾವ್ರೆ ಅಂತೇಳಿ ಆ ಗಲೀಜ್ ದಿನಲ್ಲಿ ಬೆಳೆದಿರತಕ್ಕಂಥ ತರಕಾರಿನೇ ವ್ಯಾಪಾರ ಆಗ್ತಾಯಿಲ್ಲ ಅಂತ ಒಂದು ದುಸ್ಥಿತಿ ನಾವು ನಿಂತಿದ್ದೀವಿ ಇವತ್ತು. ಆದ ಕಾರಣ ಮಾನ್ಯ ಶಾಸಕರಲ್ಲಿ ಮನವಿ ಮಾಡಲಿಕ್ಕೆ ಬಯಸ್ತೀನಿ, ನೀವು ಏನೇ ಭಾಷಣ ಮಾಡ್ಕೊಂಬಂದ್ರು ಕೂಡ ವಿಧಾನಸೌಧದಲ್ಲಿ ಇದ್ರ ಬಗ್ಗೆ 100 ಸತಿ ಡಿಸ್ಕಸ್ ಆದರೂ ಕೂಡ ನೀವು 224 ಜನ MLAಗಳು, ಮಿನಿಸ್ಟ್ರಿಗಳು, CM ಎಲ್ಲ ಒಂದಾರು ಕೂಡ ನಾನು ಒಬ್ಬನ ಪ್ರಾಣ ಹೋದ್ರೂ ಪರವಾಗಿಲ್ಲ ಇದ್ರ ವಿರುದ್ಧ ಹೋರಾಟ ಮಾಡೇ ಮಾಡ್ತೀನಿ. ನಾನು ಹೈಕೋರ್ಟ್ಗಾದ್ರೂ ಸರಿ ಹೋಗ್ತೀನಿ. ಹೈಕೋರ್ಟ್ಗೇನೋ ದೊಡ್ಡವ್ರು ಯಾವ ಸರ್ಕಾರನೂ ಇಲ್ಲ, ನನ್ನ ಎಲ್ಲಿಂದ ಉಚ್ಚಾಟನೆ ಮಾಡಿದ್ರೂ ಪರವಾಗಿಲ್ಲ, ನಾನೇನು ಶಾಸಕನಾಗದಿರೂ ಪರವಾಗಿಲ್ಲ, ರಾಜಕೀಯ ಬಿಟ್ಟರೂ ಪರವಾಗಿಲ್ಲ, ಮುಂದಿನ ಪೀಳಿಗೆ ಜನಗಳಿಗೆ ತೊಂದರೆ ಆಗ್ಲಿಕ್ಕೆ ಯಾವುದೇ ಕಾರಣಕ್ಕೂ ನಾನು ಬಿಡೋಂಥ ಮಾತೇ ಇಲ್ಲ. ನೀವು ಯಾವ ರೀತಿ ಗತಪ್ರಾಯ ಮಾಡಿ ನೀವೇನೇನು ಮಾಡಿದ್ರು ಕೂಡ ನಾವು ಈ ವಿಚಾರದಲ್ಲಿ ರಾಜಿ ಆಗಂಥ ಮಾತೇ ಇಲ್ಲ. ನೀವು BJPಯವರು, JDSನವರು, ಕಾಂಗ್ರೆಸ್ನವರು 3 ಒಳಗಡೆ ಒಂದಾಗಿ ನಿಮ್ಮನೆ ಒಳಗೆ 200 ಜನ 224 ಜನ ಕ್ಷೇತ್ರದ MLAಗಳು ಕೇಳಿಕ್ಕೆ ಬಯಸ್ತೀನಿ. ಆ ಕೋಲಾರದಲ್ಲಿರ್ತಕ್ಕಂಥ ಋಷಭಾವತಿ ನೀರನ್ನ ನಿಮ್ಮ ಮನೆಗೆ ನಾನೇ ಪಾರ್ಸಲ್ ಕಳಿಸ್ತೀನಿ, ಕುಡಿಬೇಕು. ನೀವು ಅದನ್ನು ಕುಡಿಬೇಕು, ನೀವು ಕುಡಿಬೇಕು, ನಿಮ್ಮ ಮನೆಯವರು ಕುಡಿಸ್ಬೇಕು. ನೀವು ಕುಡಿದ್ರೆ ನೀವು ಕುಡಿದು ನಾವು ಚೆನ್ನಾಗಿದ್ದೀವಿ ಅಂತೇಳಿ ನಾವು ಕುಡಿತೀವಿ. ಅದೇ ನೀರು ಕುಡಿಬೇಕು, ಪಬ್ಲಿಕಲ್ಲಿ ಕುಡಿಬೇಕಿಲ್ಲ. ಕಳಿಸ್ಕೊಡ್ತೀನಿ, ನಿಮ್ಮೆಲ್ಲ 224 ಕ್ಷೇತ್ರದ MLAಗಳು ಕಳಿಸ್ಕೊಡ್ತೀನಿ. ಅದನ್ನು ನೀವು ಕುಡೀರಿ. ನೀವೆಲ್ಲ ಸುತ್ಕೊಂಡು ಎಲ್ಲ ಎಸಿಲ್ ಕೂತ್ಕೊಂಡು ಮಾತಾಡೋದಲ್ಲ. ಕಣ್ಣಲ್ಲಿ ಯಾರೂ ನೋಡಿಲ್ಲ, ಯಾರಿಗೋ ಕಂಪ್ನಿಗೆ ಕೊಟ್ಟಿದ್ದೀರಾ 120 ಕೋಟಿ ರೂಪಾಯಿ ಕೊಟ್ಟು, ಅವನೇನು ಫಿಲ್ಟ್ರು ಮಾಡ್ತಾನೋ ಮಾಡಲ್ವೋ, ಹೆಂಗೋ ಡೈಲಿ ಹಂಗೆ ಹೋಗ್ತಾ ಇರ್ತದೆ. ಮನೆ ಹಾಳ ಹೋಗ್ತಕ್ಕಂಥದ್ದು ನಮ್ಮ ತಾಲೂಕಿನ ಜನತೆ. ಆದರೆ ಆದ ಕಾರಣ ನಮ್ಮ ತಾಲೂಕಿನ ಜನತೆಯಲ್ಲಿ ನಾನು ಕೈ ಜೋಡಿಸಿ ಮನೆ ಮಾಡಲಿಕ್ಕೆ ಬಯಸ್ತೀನಿ. ಇರತಕ್ಕಂಥ ಎಲ್ಲರೂ ಕೂಡ ಪಕ್ಷಾತೀತವಾಗಿ ಇದೊಂದು ಹೋರಾಟಕ್ಕೆ ನೀವೆಲ್ಲರೂ ಕೂಡ ನಮ್ಮ ಕೈ ಜೋಡಿಸ್ಬೇಕು. ಅತಿ ಶೀಘ್ರವಾಗಿ ಕಮಿಟಿಯ ಒಬ್ಬರು ಅಧ್ಯಕ್ಷರು ಆಯ್ಕೆ ಮಾಡ್ತೀವಿ. ದೊಡ್ಡ ದೊಡ್ಡ ಮುಖಂಡರುಗಳು, ಆಮೇಲೆ ಪ್ರಗತಿಪರ ರೈತರುಗಳು, ಎಲ್ಲ ಹಿರಿಯ ಪತ್ರಕರ್ತರುಗಳು ಎಲ್ಲರೂ ಕೂಡ ಸೇರಿಸ್ಕೊಂತೀವಿ. ಸ್ವಾಮೀಜಿಗಳನ್ನೆಲ್ಲ ಕೂಡ ಮಾತಾಡ್ತೀವಿ. ಇದ್ರ ನಮ್ದು ಏನು ಇಲ್ಲೇನೋ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ನಿಮ್ಮನ್ನೆಲ್ಲ ಹೋಗಲಾಡಿಸಿ, ನಿಮ್ಮ ಮೇಲೆ ಹೊಡೆದಾಡಿ, ನಿಮ್ಮ ಮೇಲೆ ಗಲಾಟೆ ಮಾಡ್ಕೊಂಡು, ನಿಮ್ಮ ಮೇಲೆ ಕೂಗಾಡಿ ನಾನೇನು ಶಾಸಕನಾಗಬೇಕಾಗಿಲ್ಲ. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿದ್ದೀನಿ. ಈ ತಾಲೂಕಿನ ಹಿತ ಕಾಪಾಡಬೇಕು ಅಂತೇಳಿ ಹೋರಾಟ ಕೊಟ್ಟಿದ್ದೀವಿ. ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಇಲ್ಲಿ ಈಗ ನಿಮ್ಮ ಮೇಲೆ ಇಷ್ಟೆಲ್ಲ ಕೂಗಾಡಿದ್ರೆ ನನ್ನ ಅಳಿಕೆ ತಮ್ಮಂದಿಲ್ಲ, ನನ್ನ MLA ಮಾಡಲ್ಲ. ನನಗೆ ಬೇಕಾಗಿರೋದಿಷ್ಟೇ ಪ್ರಾಮಾಣಿಕತೆಯಿಂದ ಇರತಕ್ಕಂಥ ಸತ್ಯನ ಹೊರಗಡೆ ತರೋಂಥ ಪ್ರಯತ್ನ ಮಾಡಿ. CM ಕೈಲಿ ಕರ್ಕೊಂಬಂದು ಪೂಜೆ ಏನು ಪೂಜೆ ಮಾಡಿಸಿರಿ? ಯಾವ 2018 ಆಗಿರೋ ಪ್ರಾಜೆಕ್ಟ್ಗೆ ಮೂಲೆ ಬಿದ್ದಿತ್ತು. ಯಾರು ಆ ಕುಲ್ಗೇಟ್ ನೀರ ನಮ್ಮ ತಾಲೂಕಿಗೆ ಯಾರು ಬೇಡ ಅಂತ ಪ್ರಾಜೆಕ್ಟ್ಗಾಗಲಿ ಇದಕ್ಕಾಗಲಿ ಯಾರು ಕೂಡ ಕೈ ಹಾಕಿರಲಿಲ್ಲ. ನೀವು ಹೋದ್ರಿ, ಹೆಂಗೋ 1800 ರೂಪಾಯಿ ಕೊಟ್ಟು 10 ರೂಪಾಯಿ ಇದ್ರೂ ಕೂಡ 1180 ಕೋಟಿ ಕಮಿಷನ್ನು. 180 ಯಾರು ಗೊತ್ತಾಗಲ್ವೇನೆ ಶಾಸ್ತ್ರಿ ಒಬ್ಬರು ತಾಂತಾರೆ ಅಂತ ಹೇಳ್ತಾರಲ್ಲ. ಇಡೀ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಘಟನೆ ಅದು. ಎಲ್ಲರೂ ಕಮಿಷನ್ ತಗೊಂತಾರೆ. ಯಾರು ತಗೊಳ್ಳಲ್ಲ? ಏನು ನಮ್ಮಲ್ಲಿ ತಗೊಳ್ಳಲ್ಲ, ಅಲ್ಲಿ ತಗೊಳ್ಳ, ಎಲ್ಲ ತಗೊಂತಾರೆ. ಆದ ಕಾರಣ ನೀವು ಇದನ್ನು ಬಿಡಿ. ದುಡ್ಡು ಸಂಪಾದನೆ ಮಾಡ್ಬೋದು, ಆರೋಗ್ಯ ಚೆನ್ನಾಗಿದ್ರೆ ಜನಗಳ ಸಂಪಾದನೆ ಮಾಡ್ಬೋದು. ಈ ತಾಲೂಕು ಹಿತದೃಷ್ಟಿ ಇದ್ದರೆ, ಈ ತಾಲೂಕು ಜನಗಳ ವಿಶ್ವಾಸ ಗಳಿಸ್ಬೇಕು ಅನ್ನೋಂಗಿದ್ರೆ ಎತ್ತಿನ ಒಳ್ಳೆ ಯೋಜನೆ ನೀರಾವರಿ ಏನಿತ್ತು ಅದನ್ನು ಬಿಡಿಸೋಂಥ ಪ್ರಯತ್ನ ಮಾಡಿ. ಮನೆ ಹೇಳ್ತಾ ಇದ್ರಿ ಯಾವುದೋ ಒಂದು ಭಾಷಣದಲ್ಲಿ, ನಾವು ನೀವೆಲ್ಲ ಒಂದೇ ವೇದಿಕೆ ಮೇಲಿದ್ದು. ನಾನು ಸರ್ಕಾರಿ ಗೌರ್ಮೆಂಟ್ ಬಸ್ ನಿಲ್ದಾಣನ ಸರಿಪಡಿಸ್ಬೇಕಾದ್ರೆ ನಾನು ವೈಟಾಕ್ ಮಾಡಿಬಿಡ್ತೀನಿ, ನಾನು ಈ ಅತಿ ಶೀಘ್ರ ಇರ್ತಕ್ಕಂಥ ಬಜೆಟಲ್ಲಿ ಅದನ್ನು ಘೋಷಣೆ ಮಾಡ್ತೀವಿ ಅಂತ. ಇಲ್ಲರಿ ಇತ್ತದು ಇಡೀ ತಾಲೂಕಲ್ಲಿ ಒಂದೇ ಒಂದು ಬಜೆಟಲ್ಲಿ ನಮಗಾಗಿ 100 ರೂಪಾಯಿ ಇರ್ತಕ್ಕಂಥ ಒಂದು ಇದಿಲ್ಲ, ವೇದಿಕೆ ಇಲ್ಲ ನಮಗಾಗಿ, ಈ ತಾಲೂಕಿಗಾಗಿ. ಸತಿ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರಿದ್ದಾಗ ಬಜೆಟಲ್ಲಿ 150 ಹಾಸ್ಪಿಟ್ಲು 150 ಹಾಸ್ಪಿಟ್ಲದೊಂದ ಅನುಮೋದನೆ ಮಾಡಿಸಿದ್ರು. ಅದಲ್ಲೇ ಕಾಣಿಯಾಗೈತಿ, ಕಾಣ್ತಾ ಇಲ್ಲ ಇಲ್ಲಿ, ಇದ್ರಾಗ ಇಲ್ಲ. ನಮ್ಮ ತಾಲೂಕಿಗೆ, ನಮ್ಮ ಬೆಂಗಳೂರು ಗ್ರಾಮಾಂತರಕ್ಕಾಗಿ ಒಂದೇ ಒಂದು ಕೊಡುಗೆ ಇಲ್ಲ. ಕೊಳಚೆ ನೀರೊಂದು ಕೊಡುಗೆ, ನಿಮ್ಮದು ದೊಡ್ಡ ಕೊಡುಗೆ ಅದು. ನೋಡೋಣ, ನಮ್ಮ ಪ್ರಾಣ ಮುಖ್ಯನಾ, ನಿಮ್ಮ ಹಠ ಮುಖ್ಯನಾ ಅಂತಕ್ಕಂಥದ್ದನ್ನು ಈ ಹೋರಾಟದಿಂದ ರೂಪನೇ ಆಗಲಿ. ನಾವು ಯಾವುದೇ ಕಾರಣಕ್ಕೂ ಕೂಡ ಈ ವಿಚಾರವಾಗಿ ಕೇಳ್ತಕ್ಕಂಥದ್ದಿಲ್ಲ. ಆದ ಕಾರಣ ಹಲವಾರು ವಿಚಾರಗಳನ್ನ ತಮ್ಮ ಮುಂದೆ ತರಬೇಕು ಅಂತ ಪ್ರಯತ್ನ ಮಾಡಿದ್ದೀವಿ. ಒಂದೇ ಒಂದು ವಿಚಾರದಲ್ಲೂ ಕೂಡ ಎತ್ತಿನ ಹೊಳೆ ಯೋಜನೆ ತುಮಕೂರು ಮಧುಗಿರಿ ತಾಲೂಕಲ್ಲಿ ಎಲ್ಲ 100 ಅಲ್ಲಿ ಅಷ್ಟೆಲ್ಲ 62 ಕೆರೆ ತುಂಬಿಸಿ ಅಂತರ್ಜಲ ಯೋಜನೆನ 553 ಕೋಟಿಗೆ ಅಂತರ್ಜಲ ಅಭಿವೃದ್ಧಿ ಪಡಿಸ್ಬೇಕು ಅಂತೇಳಿ ಕೊಟ್ಟಿಗೆ. ಯಾಕೆಂದರೆ KN ರಾಜಣ್ಣವರು ಪರಮೇಶ್ವರು CM ಕಡೆ ಆಪ್ತರು. ನೀವು ಯಾರಿಗಾನ ಆಪ್ತರಾಗಿರ್ರಿ. ನಮ್ಮ ಕೈಗಾರಿಕಾ ಪ್ರದೇಶಕ್ಕೆ ಸೋಂಪುರಕ್ಕೆ ಅಷ್ಟು ಲಕ್ಷಾಂತರ ಜನ ಕಾರ್ಮಿಕರಿರ್ತಕ್ಕಂಥ ಜಾಗಕ್ಕೆ ನಿಮ್ಮ ಯೋಗ್ಯತೆಗೆ ಆ ಡಬಸ್ಪೇಟೆಗೆ ಒಂದು ಸ್ವಲ್ಪ ನೀರನ್ನು, ಎತ್ತಿನ ಹೊಳೆಯನ್ನು ನೀರು ಬಿಡಿಸ್ಬೋದಾಗಿತ್ತಲ್ಲ ಸದ್ಯಕ್ಕೆ. ಈ ಋಷಭಾವತಿ ನೀರು, ಈ ಕುಲ್ಗೇಟ್ ನೀರು ತರೋಕೆ ಇನ್ನೂ 3-4 ವರ್ಷ ಬೇಕೇನು, ಸದ್ಯಕ್ಕಾಗಲ್ಲ. ಈಗ ಹಂಗಾಗಿ ಪೈಪು ಕಾಮಗಾರಿ ಮಾಡ್ತೀವಿ, ಕಾಸು ಬರ್ತದೆ. ಆ ಕಾಸಿನ ಮೇಲೆ ನಿಮ್ಮ ಕಣ್ಣು, ಆ ಕಾಸು ಹೊಡಿಬೇಕು ಅಂತೇಳಿ ಪ್ಲ್ಯಾನ್ ಮಾಡ್ತಾ ಇದ್ದೀರಿ. ಆದ ಕಾರಣ ಅಂಥವನ್ನೆಲ್ಲನೂ ಕೂಡ ವಿರೋಧ ಮಾಡಲಿಕ್ಕೆ ಬಯಸ್ತೀನಿ. ಹಲವಾರು ವಿಚಾರಗಳನ್ನ ಬಜೆಟಲ್ಲಿ ಎಲ್ಲೂ ಕೂಡ ಇದೆಲ್ಲ ಇಷ್ಟು ಬಜೆಟಲ್ಲಿ ಕಾಪಿಗಳು ತರಿಸ್ಕೊಂಡು ನೋಡಿದ್ರು ಕೂಡ ಯಾವ ಒಂದೇ ಒಂದು ಮೂಲೆಯಲ್ಲೂ ಕೂಡ ನಮ್ಮ ನೆಲಮಂಗಲ ಸರ್ಕಾರಿ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಅನ್ನೋ ವಿಚಾರ ಇಲ್ಲ. ಆಮೇಲೆ ಸೋಂಪುರದು ಕೈಗಾರಿಕಾ ಪ್ರದೇಶದಲ್ಲಿ ಹಲವಾರು ಜನ ಇಂಡಸ್ಟ್ರಿ ಕೈಗಾರಿಕಾ ಪ್ರದೇಶ ಇರ್ತಕ್ಕಂಥ ಜಾಗದಲ್ಲಿ ಏನು ಮಾಡಬೇಕು ಅಂತಕ್ಕಂಥ ಒಂದು ಸ್ಪಷ್ಟನೆ ಇಲ್ಲ. ಇಂಥವೆಲ್ಲನೂ ಕೂಡ ಮಾಡ್ತಾ ಬಂದವ್ರೆ.
ಗೃಹ ಸಚಿವರು ಪರಮೇಶ್ವರ್ ಅವರು ರಾಜಣ್ಣವರ ಕ್ಷೇತ್ರಕ್ಕೆ ಹೇಮಾವತಿ ಕುಡಿಯುವ ನೀರು ಅಂದರೆ ನೆಲಮಂಗಲಕ್ಕೆ ಬೆಂಗಳೂರಿನ ಒಳಚರಂಡಿ ನೀರು, ಇದು ನಮ್ಮ ಜನರ ಕ್ಷೇತ್ರದ ಸಾಧನೆ. ಲೆಕ್ಕ ಮಾಡಿ, ಪರಮೇಶ್ವರು ಕೆ ಎನ್ ರಾಜಣ್ಣವರು ಹೇಮಾವತಿ ನೀರಂತೆ, ನಾವೇನೇ ಅನ್ಯಾಯ ಮಾಡಿದ್ದೀವಿ? ನೀನು ಹೋಗಲಿ, ನಾವೇನು ಅನ್ಯಾಯ ಮಾಡಿದ್ದೀವಿ ತಾಲೂಕಿನ ಜನತೆ? ನಾವು ಇಲ್ಲಿ ಪಕ್ಷಾತೀತವಾಗಿ ಯೋಚನೆ ಮಾಡಿ ಇದನ್ನ ಕಲ್ಗಟ್ಟು ನೀರು ತಗೊಂಡು ಬಿಟ್ಟು ನಿಮ್ಮ ತಲೆ ಮೇಲೆ ಚಪ್ಪಲಿ ಹೇಳ್ತೀನಿ ಅಂತ ಹೊಟ್ಟಿರ್ತಕ್ಕಂಥ ಶಾಸಕರಿಗೆ ಯಾವ ಬಾಯಲ್ಲಿ ಹೇಳ್ಬೇಕು ನಾನು? ಏನು ಇದೇನೆ ನಿಮ್ಮ ಸಾಧನೆ? ಈ ಸಾಧನೆಗೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ ನಾನು. ಇವಾಗಾದರೆ ತಾಲೂಕಿನಲ್ಲಿ ವಿಶ್ವೇಶ್ವರ ತಾಂತ್ರಿಕ ಮಹಾವಿದ್ಯಾಲಯ ಘಟಕಕ್ಕೆ 150 ಕೋಟಿ ವೆಚ್ಚದಲ್ಲಿ ಅವಸ್ಥಾಪನೆ ಮಾಡ್ತಾವ್ರೆ. ಆದರೆ ನೆಲಮಂಗಲದಲ್ಲಿ ಸರ್ಕಾರಿ ಇಂಜಿನಿಯರಿಂಗು ಡಿಪ್ಲೊಮಾ ಕಾಲೇಜ್ ಇರಲಿ, ಮಾಸ್ಟರ್ ಡಿಗ್ರಿ ಓದೋಕ್ಕೂ ಕೂಡ ಒಂದು ಒಳ್ಳೆ ಕಾಲೇಜ್ ಇಲ್ಲ. ಮಾಸ್ಟರ್ ಡಿಗ್ರಿ ಓದೋಕ್ಕೂ ಕೂಡ ಒಂದು ಒಳ್ಳೆ ಕಾಲೇಜ್ ಇಲ್ಲ ಅಂತಕ್ಕಂಥ ಮಾಹಿತಿ ನಮ್ಮಲ್ಲಿ ಇರ್ತಕ್ಕಂಥದ್ದು. ನೆಲಮಂಗಲದಲ್ಲಿ ಹಲವಾರು ಜನ ಬಡ ಕುಟುಂಬಗಳವೆ. ವಿದ್ಯಾರ್ಥಿಗಳ ಹೆಸರು ಲಕ್ಷ ಲಕ್ಷ ಫೀಸನ್ನು ಸರ್ಕಾರಿ ಶಾಲೆಗಳು ಕೊಡ್ತಾರೆ. ಒಂದು ಒಳ್ಳೆ ಡಿಗ್ರಿ ಕಾಲೇಜ್ ಎಲ್ಲೈತೆ ಅಂತಕ್ಕಂಥದ್ದನ್ನು ಹೇಳಿ ನಮಗಿರ್ತಕ್ಕಂಥ ಹಿಂದಿರೋ ಮಾಡಲಿಲ್ಲ. ಈಗ ಇಷ್ಟೊಂದು ಈ ಶೆಲ್ಟರ್ಶಿಪ್ ಮಾಡೋಕ್ಕಾಗ್ತದೆ ಅಂತಕ್ಕಂಥ ಪ್ರಶ್ನೆ ನಿಮ್ಮದು, ಬಟ್ ನೀವು ಕೂಡ ಮಾಡೋಕ್ಕಾಗಲಿಲ್ಲ. ಆದ ಕಾರಣ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಈಗ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ನೀವು ಹೆಂಗಿದ್ರೆ ಹಂಗೆ ಲೆವೆಲೇ ಹೋಗೋಣ. ಮಾಧ್ಯಮ ಸ್ನೇಹಿತರು ನೀವು ಹೆಂಗಿದ್ರಂಗೆ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗೋಣ. ಅಲ್ಲಿ ಎಷ್ಟು ಪರದಾಡ್ತಾರೆ ಅಂತಕ್ಕಂಥದ್ದು ನೀವೆಲ್ಲರೂ ಕೂಡ ಕಣ್ಣಲ್ಲಿ ನೋಡಬೇಕಾಗ್ತದೆ. ಆದ ಕಾರಣ ಇಂಥವನ್ನೆಲ್ಲ ವಿರೋಧ ಮಾಡಬೇಕಾಗ್ತದೆ. ಈ ಶಾಸಕರು ಮಾಡ್ತಾ ಇರ್ತಕ್ಕಂಥ ಹಲವಾರು ವಿಚಾರಗಳನ್ನ ಅವ್ರು ಒಂದೇ ಹೇಳೋದು, ನಾನು ಅಭಿವೃದ್ಧಿ ಪಡಿಸೋಕ್ಕೋಸ್ಕರ ಬಂದಿದ್ದೀನಿ, ನನ್ನ ಈ ಥರ ಜನಗಳು ಇದು ಮಾಡ್ತಾರೆ ಅಂತೇಳಿ ನೀವು ಕಾಂಟ್ರಾಕ್ಟ್ ಏನೇನು ಮಾಡ್ತಾ ಇದ್ದೀರಿ, ಜಲಜೀವನ್ ಮಿಷನಲ್ಲಿ ಏನು ಮಾಡ್ತಾರೆ ಎಲ್ಲ ಭಾಷಣ ಮಾಡಿದೆ ಆಲ್ರೆಡಿ. ಅದರಿಂದ ಏನು ಕೂಡ ಪ್ರಯತ್ನಕ್ಕೆ ಬರತಕ್ಕಂಥ ಕೆಲಸ ಆಗಲಿಲ್ಲ. ಆದ ಕಾರಣ ನಾನು ಋಷಭಾವತಿ ನೀರಿನ ವಿಚಾರನ ಸಂಪೂರ್ಣವಾಗಿ ಹೇಳ್ಬೇಕಾದ್ರೆ, ಬಜೆಟ್ ಎಲ್ಲ ಓದ್ಬೇಕಾದ್ರೆ ನಮ್ಮದು ಈ ಋಷಭಾವತಿ ನೀರಿನ ವಿಚಾರ ಹೈಲೈಟ್ ಆಗಲ್ಲ. ಆದ ಕಾರಣ ಮುಂದಿನ ದಿನಗಳಲ್ಲಿ ಬಜೆಟಿಂದು ಅಷ್ಟೇ ಒಂದು ನೇರವಾಗಿ ಹೇಳಲಿಕ್ಕೆ ಬಯಸ್ತೀನಿ. ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಉದಯವಾಣಿ ಪತ್ರಿಕೆಲ್ಲ ನೆನ್ನೆ ಬಂದಿತ್ತು. ಉದಯವಾಣಿ ಪತ್ರಿಕೆಲ್ಲ ಬಂದೈತೆ. ಪತ್ರಿಕೆಯಲ್ಲಿ ಗರ್ಭಿಣಿಯರಲ್ಲಿ ಕೂತ್ಕೊಳ್ಳೋಕ್ಕೆ ಯಾವ ರೀತಿಯಾದ ಹಿಂಸೆ ಅನುಭವಿಸ್ತಾರೆ ಅಂತಕ್ಕಂಥ ಗೊತ್ತಿರತಕ್ಕಂಥ ವಿಚಾರ. ನಾನು ಪ್ರತಿಭಟನೆ ಮಾಡ್ತೀನಿ ಅಂದರೆ ನನ್ನ ಪೊಲೀಸ್ನವ್ರ ಕೈಲಿಂದ ಎತ್ತಿಕ್ಕಂಥ ಕೆಲಸ ಮಾಡೋದು. ನೀನು ಪ್ರತಿಭಟನೆ ಮಾಡೋಕ್ಕೋರು ನಿನ್ನ ಅರೆಸ್ಟ್ ಮಾಡ್ತೀನಿ ಅಂತೇಳಿ. ನಾನೇನು ನಿಮ್ಮ ಆಸ್ತಿ ಹೊಡೆಯೋಕ್ಕೆ ಬಂದಿಲ್ಲ. ನನ್ನೂ ಕೂಡ ಭಾರತೀಯ ಜನತಾ ಪಾರ್ಟಿ ತಾಲೂಕು ಅಧ್ಯಕ್ಷನ ಕೆಲಸ ಮಾಡ್ಲಿಕ್ಕೆ ನೇಮಕ ಮಾಡಿರೋದಿಲ್ಲಿ. ನೀವು ಹೇಳ್ದಂಗೆಲ್ಲ ಕೇಳೋಕ್ಕಲ್ಲ ನಾನು ಇರೋದಲ್ಲಿ. ನೀವು ಅಲ್ಲಿ ಕೆಲಸ ಮಾಡೋದು ಯಾಕೆ ಮಾತಾಡಬೇಕಾಗಿತ್ತು? ಹೇಳ್ತಾ ಇದ್ರೆ ಅವತ್ತು ನಾನು ಪಕ್ಕದಲ್ಲೇ ಕೂತಿದ್ದೆ ಸ್ವಾಮೀಜಿಯವ್ರ ಫಂಕ್ಷನಲ್ಲಿ. ನಾನು ಬಜೆಟಲ್ಲಿ ಹಣ ಒದಿಸ್ಕೊಡ್ತೀನಿ, ಬಜೆಟಲ್ಲಿ ತರ್ತೀನಿ. ಇದು ಎಲ್ಲಿ ತಂದ್ರಿ? ಎಲ್ಲಿ ಬಜೆಟಾಗಿ ಎಲ್ಲೈತೆ ಹೆಸರು? ಬಜೆಟ್ ಅನುಮೋದನೆ ಒಳಗೆ ದಾವಸ್ಪೇಟೆ ಬಸ್ ನಿಲ್ದಾಣ ಅಂತ ಎಲ್ಲಿ ತೋರಿಸಿದಿರಿ? ಯಾವುದು ಒಂದೂ ಇಲ್ಲ, ಬರೀ ಖಾಲಿ ಭಾಷಣ. ಅದು ಕಾಂಗ್ರೆಸ್ನವ್ರು ಜಯ 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 ರೇ. ಕಾಂಗ್ರೆಸ್ ಕಾರ್ಯಕರ್ತರೆ ಬನ್ನಿ ಕೋಲಾರಕ್ಕೆ ಓಟ್ ಬರೋಣ. ಕೋಲಾರದಲ್ಲಿ ನೋಡ್ರಿ, ಓರಿ ನಿಮ್ಮ ರಮೇಶ್ ಕುಮಾರ್ ವಿಚಾರ ಮಾಡಿ, ಸ್ಪೀಕರ್ ರಮೇಶ್ ಕುಮಾರ್ ವಿಚಾರ ಮಾಡಿ. ರಮೇಶ್ ಕುಮಾರ್ ಬಾಯಲ್ಲಿ ಹೇಳಿಸ್ರಿ, ಇಲ್ಲ ಈ ನೀರು ಸರಿ ಐತಪ್ಪ, ಯಾಕೆ ನಿಮಗೆ ತಲೆ ಬುದ್ಧಿ ಇಲ್ವಾ ಅಂತ ರಮೇಶ್ ಕುಮಾರ್ ಬೇಕಾ ನನಗೆ ಹೇಳಲಿ. ನಾನು ಶಿರಸಾಷ್ಟವಾಗಿ ಒಪ್ಕೊಂತೀನೇನೋ. ನೀವು ಕೇಳ್ಬೋದು ಅವ್ರು ಕಾಂಗ್ರೆಸ್ ಕಾರ್ಯಕರ್ತೇ ನೀನು ಹಂಗಾರೆ ತಡೆದ್ಬಿಟ್ರೆ ನಿಲ್ಲಿಸ್ಬಿಡ್ತದ ಅಂತೇಳಿ. ನಾನು ಪ್ರಾಣ ಹೋದ್ರು ಅಂತ ಮಾತು ಕೊಟ್ಟಿದ್ದೀನಿ. ಇದರಿಂದ ನನ್ನ ಪ್ರಾಣನೇ ಹೋಗಲಿ. ಹಾಗಾದ್ರೆ ನೋಡೋಣ, ಒಬ್ಬನ ಪ್ರಾಣ ಈ ಜನಗಳ ಮುಂದೆ ಲಕ್ಷಾಂತರ ಜನಗಳ ಪ್ರಾಣಕ್ಕೆ ಕುತ್ತಾಗ್ತದೆ ಅನ್ನೋದಾದರೆ ನಾನು ಒಬ್ಬನ ಪ್ರಾಣ ಹೋದ್ರೆ ಪ್ರಪಂಚ ಹಾಳಾಗಿ ಹೋಗಲ್ಲ. ಅದರಿಂದನಾದ್ರು ಕೂಡ ಒಂದು 15 ವರ್ಷ ಮುಂದ್ಕೋಲ್ಲ, ಆಮೇಲೆ ಬೇಕಾದ್ರೆ ನೋಡೋಣ. ನಾವು ಇದನ್ನು ಹೈಕೋರ್ಟಿಗೆ ರೆಡ್ ಪಿಟಿಷನ್ ಹಾಕಿ ಹೈಕೋರ್ಟ್ ಇರ್ತಕ್ಕಂಥ ನ್ಯಾಯಾಧೀಶರ ಮುಖಾಂತರ ಇದನ್ನು ತಡೆಯಾಗದೆ ತರಂಥ ಕೆಲಸ ಮಾಡ್ತೀವಿ. ಇದನ್ನ ಯಾವುದೇ ಕಾರಣಕ್ಕೂ ಕೂಡ ಈ ಕಾಮಗಾರಿ ನಡಲಿಕ್ಕೆ ನಾವು ಬಿಡಲ್ಲ. ನಾವು ಸುಮಾರು ಜನ ಮಾಧ್ಯಮದಲ್ಲಿ ಸುಮಾರು ಜನ ಮಾಧ್ಯಮ ಸ್ನೇಹಿತರಲ್ಲೂ ಕೂಡ ಕರ್ಕೊಂಡೋಗಿದ್ದು ನಾವೆಲ್ಲ ನೋಡಿದ್ದೀರ ನೀವು ಕಣ್ಣಲ್ಲಿ. ಋಷಭಾವತಿ ನೀರಿನ ಯೋಗ್ಯತೆ ಏನು ಅಂತಕ್ಕಂಥದ್ದನ್ನು ನೀವೆಲ್ಲರೂ ಕೂಡ ಕಣ್ಣಲ್ಲಿ ನೋಡಿದ್ದೀರಿ. ನಾವು ಒಂದು ರೂಪುರೇಷೆ ಮಾಡ್ತಾ ಇದ್ದೀವಿ. ಈಗ ಈ ರೂಪುರೇಷೆಗೆ ನಾನು ತಾಲೂಕಲ್ಲಿ ಜನತೆಯಲ್ಲಿ ಕೇಳೋದಿಷ್ಟೇ, ನೀವು ಯೋಚನೆ ಮಾಡಿ, ಇದು ಒಳ್ಳೇದಾ ಕೆಟ್ಟದ್ದಾ, ಇದು ಮಾಡಬೇಕಾ ಬೇಡವಾ ಅಂತಕ್ಕಂಥದ್ದನ್ನು. ಆದ ಕಾರಣ ಈ ಪತ್ರಕರ್ತರು ನಾನು ಮನವಿ ಮಾಡೋದಿಷ್ಟೇ, ಸಹಜ ಸ್ಥಿತಿಯಾಗಿ ಅದು ಕಲುಷಿತವಾದ ನೀರು ಒಳ್ಳೆಯದಲ್ಲ ಅದು. ಆದ ಕಾರಣ ನೀವು ಪ್ರತಿದಿನವೂ ಕೂಡ ನಾನು ನಿಮ್ಮಲ್ಲಿ ಮನವಿ ಮಾಡೋದು, ಜನಗಳನ್ನ ಗಮನ ತರಿಸೋಂಥ ಕೆಲಸ ನೀವು ಕೂಡ ಮಾಡಬೇಕು ಅಂತೇಳಿ ನಿಮ್ಮಲ್ಲೂ ಕೂಡ ನಾನು ಮನವಿ ಮಾಡಲಿಕ್ಕೆ ಬಯಸ್ತೀನಿ. ಆದ ಕಾರಣ ಏನು ಋಷಭಾವತಿನ ಬಿಡೋಕ್ಕೆ ಇವತ್ತೇನು ಏನಪ್ಪ ಮಲ್ಲಾಡನ ಇಬ್ಬರೇ ಕೂತಾರೆ ಅಂತಲ್ಲ, ಹೋರಾಟದ ಮುಂಚೂಣಿಗೆ ಕೆಲವು ರೂಪುರೇಷ ಸಾವಿರಾರು ಜನ ನಮ್ಮ ಹಿಂದೆಗಡೆ ಅವರೆಲ್ಲರೂ ಕೂಡ ಕೈ ಜೋಡಿಸ್ತಾರೆ. ಅವರೆಲ್ಲರೂ ಸಹಾಯ ಕೇಳ್ತೀವಿ. ಇದು ಒಳ್ಳೇದ ಕೆಡ್ತಾ ಅಂತಕ್ಕಂಥ ಮಾತನ್ನು ನಾವು ತಿಳ್ಕೊತೀವಿ. ನಮ್ಮ ಇಲ್ಲಿ ಒಳಚರಂಡಿ ಮಾಡ್ಕೊಡ್ತೀವಿ ಅಂತೇಳಿ ಇನ್ನೊಂದೇ ಒಂದು ನೆಲಮಂಗಲ ಟೌನಲ್ಲಿ ವಾಸ ಮಾಡ್ತಕ್ಕಂಥವ್ರು ಯೋಚನೆ ಮಾಡಬೇಕಾಗ್ತದೆ. ನೆಲಮಂಗಲಕ್ಕೆ ನಿರ್ಮಾಣ ಮಾಡ್ತೀನಿ ಅಂತ ಹೇಳಿದ್ರೆ ಬಜೆಟ್ನಲ್ಲಿ ಒಳಚರಂಡಿ ಬಗ್ಗೆ ಒಂದು ಸಣ್ಣ ವಿಚಾರನೂ ಘೋಷಣೆ ಇಲ್ಲ. ಯಾವುದೂ ಬೇಡ. ಈ ಪತ್ರಕರ್ತರು ಇಷ್ಟೋ ಜನ ಇದ್ದಿರಲ್ವ ಇಲ್ಲಿ, ನೆಲಮಂಗಲ ಕೆರೆ, ಬಿನ್ಮಂಗಲ ಕೆರೆ, ನೆಲಮಂಗಲ ಕೆರೆ ಅದು ಯಾವ ಮಟ್ಟಕ್ಕಾಗೈತೆ ಅಲ್ಲಿನ ಜನ ಇವತ್ತು ಕೂಡ ನಿಮ್ಮದೇ ನಿದ್ದೆ ಮಾಡೋಕ್ಕಾಗ್ತಾಯಿಲ್ಲ. ಅಲ್ಲಿ ಕುಗ್ತಾ ಇರ್ತಕ್ಕಂಥ ಸೊಳ್ಳೆಗಳಿಂದ ಅಲ್ಲಿ ನಿಮ್ಮದೇ ನಿದ್ದೆ ಮಾಡೋಕ್ಕಾಗ್ತಾಯಿಲ್ಲ.
ಅದು ಯಾವ ಹೀನ ಸ್ಥಿತಿಲಿ ಐತೆ ಅಂತಕ್ಕಂಥದ್ದನ್ನು ನೀವು ಪತ್ರಕರ್ತರು ಕೂಡ ಕಣ್ಣಲ್ಲಿ ನೋಡೋಂಥ ಕೆಲಸ ಆಗಲಿ. ಅದನ್ನು ಯಾವುದು ನೆಲಮಂಗಲ ಏನು ಮಾಡಿದ್ರಿ? 2 ವರ್ಷ ಆಯಿತು ನೀವು ಶಾಸಕರಾಗಿ. 2 ವರ್ಷದಿಂದ ಈಚೆಗೆ ಎಲ್ಲಾದರೂ ಕೂಡ ನೆಲಮಂಗಲ ಕೆರೆನ ಕಣ್ಣಲ್ಲಿ ಹೋಗಿ ನೋಡಿದ್ದೀರೇನ್ರಿ? ನೆಲಮಂಗಲ ಕೆರೆ ಕಣ್ಣಲ್ಲಿ ಹೋಗಿ ನೋಡಿ ಅದು ಅಭಿವೃದ್ಧಿ ಪಡಿಸ್ಬೇಕು ಅಂತ ಏನಾದ್ರು ಕೂಡ ಯೋಚನೆ ಮಾಡಿದ್ದೀರಾ? ಅದ್ರ ನಗರಸಭೆಯರು ಏನಾದ್ರು ಕೂಡ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದೀರಾ? ಅದನ್ನು ಕೂಡ ಒಂದು ಪ್ಲ್ಯಾನ್ ಮಾಡಿದ್ದೀವಿ ನಾವು. ನೆಲಮಂಗಲದಲ್ಲಿರ್ತಕ್ಕಂಥ ಜನತೆ ಬಗ್ಗೆ ಜೋಳಿಗೆ ಹಿಡಿದು ಅದನ್ನು ನೆಲಮಂಗಲ ಕೆರೆನ ಅಭಿವೃದ್ಧಿ ಮಾಡೋಂಥ ಕೆಲಸ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ವಿ ಅಂತಕ್ಕಂಥದ್ದನ್ನು ಕೂಡ ನಿಮ್ಮ ಮುಂದೆ ತರಲಿಕ್ಕೆ ಬಯಸ್ತಾ ಇದ್ದೀನಿ. ದೇವನಹಳ್ಳಿ ಒಳಗೆ ಹಲವಾರು ಒಂದು ಕೈಗಾರಿಕಾ KDB-ಯಿಂದ ಕೈಗಾರಿಕೆ ಮಾಡಿರ್ತಕ್ಕಂಥದ್ದನ್ನೆಲ್ಲ ಕೂಡ ನೋಡಿದ್ದೀವಿ. ಬಟ್ ಅದು ನಮ್ಮಲ್ಲಿ ಯಾವುದೇ ಆದ ಒಂದೇ ಒಂದು ವಿಚಾರನೂ ಕೂಡ ನಮ್ಮಲ್ಲಿಲ್ಲ. ಅತಿ ಹೆಚ್ಚು ಶ್ರಮಿಕ ವರ್ಗ ಇರ್ತಾರೆ ಹಾಸ್ಪಿಟಲ್ ಕೆಲಸ ಕೈಗಾರಿಕಾ ಪ್ರದೇಶದಲ್ಲಿ ಮಾಡಬೇಕಿದ್ದ ಮಹಿಳಾ ವಸತಿ ನಿಲಯಗಳನ್ನು ಸಣ್ಣ ಕೈಗಾರಿಕಾ ಪ್ರದೇಶಗಳಲ್ಲಿ ಮಾಡುತ್ತಿದ್ದಾರೆ. ಅಂದರೆ ಡಬಸ್ಪೇಟಲ್ಲಿ 5-6 ಡಿಸ್ಟಿಕ್ಕಿಂದ ಎಲ್ಲ 5-6 ಸ್ಟೇಟಿಂದ ಬಂದು ಜನ ವಾಸ ಮಾಡ್ತಾರೆ. ಅಲ್ಲಿ ಒಂದು ಮಹಿಳಾ ಶೌಚಾಲಯ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಇಲ್ಲ ಅಂತಕ್ಕಂಥದ್ದು ನನ್ನ ಕೂಗಷ್ಟೇ. ಆದ ಕಾರಣ ಈ ಬಜೆಟಲ್ಲಿರ್ತಕ್ಕಂಥ ಮುಂದಿನಗಳ ನಿಮ್ಮೆಲ್ಲರ ಮುಂದೆ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ. ಗಮನಕ್ಕೆ ತರಕ್ಕೆ ಬಯಸ್ತೀನಿ. ಮುಂದಿನ ದಿನಗಳಲ್ಲಿ ಸರ್, ಈಗ KC ವ್ಯಾಲಿ ವಿಚಾರದಲ್ಲಿ ಸಚಿವರೇ ಕೂಡ ಈಗ ಒಂದು ಅಭಿಪ್ರಾಯ ಹೇಳಿದ್ದಾರೆ. ಏನಂತ? ಶಾಸಕರ ಪ್ರಶ್ನೆಗೆ ಈಗ ಆಲ್ರೆಡಿ ಎಲ್ಲಾ ರೀತಿಯ ಫಿಲ್ಟರ್ ಮಾಡಿ ಅದನ್ನ ನೀರನ್ನು ಬಿಡಲಾಗ್ತಾ ಇದೆ, ಯಾವುದೇ ರೀತಿ ಸಮಸ್ಯೆ ಇಲ್ಲ ಅಂತ ಹೇಳಿ ಸಚಿವರು ಕೂಡ ಉತ್ತರ ಕೊಟ್ಟಿದ್ದಾರೆ. ಯಾಕೆ ನಿಮ್ದು ವಿರೋಧ ಅಂತ ಹೇಳಿ? ಯಾವ ಸಚಿವರು ಉತ್ತರ ಕೊಟ್ಟಿರೋದು? ಸಚಿವರು ಏನಂತ ಹೇಳಿದ್ರಲ್ಲಿ ಅಂದ್ರೆ ಈ ಪ್ರಾಜೆಕ್ಟ್ ಆಗಕ್ಕೆ ಇನ್ನೂ ಕೂಡ 2 ವರ್ಷ ಬೇಕು, ನೀವು ಯಾಕೆ ಆತರ ಬೀಳ್ತಾ ಇದ್ದೀರಾ, ಇನ್ನೂ 2 ವರ್ಷ ಬೇಕು, ಈಗಲೇ ನೀವು ಅದ್ರ ಏನು ನೀರು ತಂದು ಬಿಡ್ತಾ ಇಲ್ಲ. ಅವ್ರೇನೋ ಈಗ ನೀವು ಕಾಲುವೆ ಮಾಡಿಬಿಟ್ಟು ಏನು ಬರ್ತದೆ ತಗೊಂಡು ನೀವು ಆಚೆ ಬಂದ್ಬಿಡಿ ಆಮೇಲೆ ನೋಡ್ಕೊಳ್ಳೋಂಥ ಸಚಿವರು ಉತ್ತರ. ಸಚಿವರು ಐಡೆಂಟಿಫೈ ಮಾಡಿ ಇದು ಕ್ವಾಲಿಫೈಡ್ ಐತೆ ಕ್ವಾಲಿಫೈಡ್ ಇಲ್ಲ ಅಂತ ಎಲ್ಲೂ ಕೂಡ ಸಚಿವರು ಎಲ್ಲೂ ಕೂಡ ಹೇಳಿಲ್ಲ. ಮತ್ತೆ ಯಾಕೆ ಕೋಲಾರ ಜನತೆಯಲ್ಲಿ ಯಾಕೆ ಅದನ್ನು ಮಾನಸಿಕ ಒಂದು ನೋವು ಅನುಭವಿಸ್ತಾವ್ರೆ? ಅದು ನಾವು ಹೇಳ್ಕೊಂಡಿರ್ತಕ್ಕಂಥದ್ದಲ್ಲ. ಅಲ್ಲಿ ಏನೇ ಫಿಲ್ಟರ್ ಆದರೂ ಕೂಡ ಗಲೀಜು ನೀರು ಎಷ್ಟೇ ಫಿಲ್ಟರ್ ಆದರೂ ಕೂಡ ವಿತಿನ್ 24 ಅವರಲ್ಲಿ ತಿರ್ಗಾ ಮಾಮೂಲಿಯಾಗಿ ಅದು ಗಲೀಜಾಗ್ತದೆ. ನಮ್ಗೆ ಅದ್ರೂ ಇರೋದು ಅಷ್ಟೇ. ನನಗೆ ಒಂದು ಇನ್ಕ್ಲೂಡಿಂಗ್ BJP JDS ಕಾಂಗ್ರೆಸ್ ಬೇಡ, ಇಲ್ಲಿ ನನಗೆ ಯಾರು ಬೇಡ. ಅಲ್ಲಿ ಜನ ಪರಿಶೀಲನೆ ಮಾಡಿ ಆ ನೀರನ್ನ ಅವ್ರು ಕುಡಿಲಿ, ಆ ನೀರನ್ನ ಶಾಸಕರು ಕುಡಿಲಿ, ಆ ನೀರನ್ನ ಸಚಿವರು ಕುಡಿಲಿ, ಆ ನೀರನ್ನ ರಾಜ್ಯದ ಮುಖ್ಯಮಂತ್ರಿಗಳು ಕುಡಿ. ಅವ್ರಿಗೇನು ಅವ್ರ ಉದ್ದೇಶ ಒಂದೇ, ನೀರಾವರಿ ಋಷಭಾವತಿ ನೀರು ತಂದ ಮೇಲೆ ಅಂತರ್ಜಲ ವೃದ್ಧಿ ಆಗ್ತದೆ ಅಂತಕ್ಕಂಥದ್ದು. ಭೂಮಿ ಒಳಗಡೆ ಶೋಷಣೆ ಮಾಡಿ ಮ್ಯಾಲಕ್ಕೆ ಬರೋ ನೀರೇ ಬೇರೆ, ಅದರ ತರಕಾರಿ ಬೆಳೆದಿರ್ತಕ್ಕಂಥದ್ದು, ಜನ ಕುಡಿದಿರ್ತಕ್ಕಂಥದ್ದು, ದನಕರುಗಳು ಕುಡಿತಾ ಇರ್ತಕ್ಕಂಥದ್ದು. ನಾನೇನು ಜಾಸ್ತಿ ಹೇಳ್ತೆ, ಕೋಲಾರ 100-120 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ವಿಚಾರಣೆ ಮಾಡ್ಕೊಂಬರಲಿ. ನಾವು ಕೋಲಾರ ಜನತೆ ಹೇಳಲಿ, ಅಲ್ಲಿ ನಾವು ನೋಡ್ಕೊಂಡು ಬಂದಮೇಲೆ ನಮಗೆ ಮಾನಸಿಕ ನೋವಾಗ್ತಾ ಇರೋದು. ಕೋಲಾರ ಜನತೆ ಹೋಗಿ ನಾವು ನೋಡ್ಕೊಂಡು ಬಂದಮೇಲೆ ನಮ್ಗೆ ಇಷ್ಟೊಂದು ಮಾನಸಿಕ ನೋವಾಗ್ತಾ ಇರ್ತಕ್ಕಂಥದ್ದು. ಆದ ಕಾರಣ ಅದ್ರ ಸಂಪೂರ್ಣವಾಗಿ ತರಲಾಗ್ತೀವಿ ನಾವು. ಯಾವುದೇ ಕಾರಣಕ್ಕೂ ಕೂಡ ನಮಗೆ ಬೇಡ. ಯಲಹಂಕ ಕ್ಷೇತ್ರದಲ್ಲಿ ಕಾಮಗಾರಿ ಸ್ಟಾರ್ಟ್ ಆಗ್ಬಿಟ್ಟಿದೆ. ಅಲ್ಲಿಗೆ ಕನೆಕ್ಟಿವಿಟಿ ಕೊಡೋದಕ್ಕೆ ನಮ್ಮ ಕ್ಷೇತ್ರದಲ್ಲೂ ಕೂಡ ಈ ಪೈಪ್ ಕೂಡ ಆಲ್ರೆಡಿ ಬಂದು ಸ್ಟಾಕ್ ಬರ್ತಾ ಇದೆ. ಆದ್ರೂ ಕೂಡ ನೀವು ನಮ್ಮ ಕಾಣೋದು ಬಿಡಲ್ಲ ಅಂತ ಹೇಳ್ತಾ ಇದ್ದೀರಿ. ಪೈಪ್ ಎಲ್ಲ ಬಂದು ಸ್ಟಾಕ್ ಮಾಡ್ಲಿ. ನಾವು ಅವ್ರ ಮೇಲೆ ದಬ್ಬಾಳಿಕೆ ಮಾಡಿ ಕೆಲಸ ಮಾಡಕ್ಕೆ ತಡೆಯಕ್ಕೆ ಹೋಗಿ ಕೂಗಾಡಕ್ಕೆ ಹೋಗಿ ಎಂದು ಮಾಡಕ್ಕೆ ಹೋಗಲ್ಲ. ಹೈಕೋರ್ಟ್ಗೆ ರಿಟ್ ಪಿಟಿಷನ್ ಹಾಕ್ತೀವಿ, ಹೈಕೋರ್ಟ್ ಗಮನಕ್ಕೆ ತರ್ತೀವಿ, ನ್ಯಾಯಾಧೀಶರು ಮುಂದೆ ನಮ್ಮ ನೋವನ್ನು ಗೋಳನ್ನು ಹೇಳ್ಕೊಂತೀವಿ. ನ್ಯಾಯಾಧೀಶರು ನಾವು ಅದಕ್ಕೆ ತಡೆಯಾಗನೆ ತಂದೆ ತರ್ತೀವಿ. ಕೆಲಸ ಮಾಡಲವರು ಕೆಲಸ ಯಾವ ಕಾಂಟ್ರಾಕ್ಟ್ ಮಾಡ್ತಾನೋ ಅವ್ನು ಕಳ್ಕೊಂತಾನೆ ಅಷ್ಟೇ. ಇದು ವಿಶ್ವನಾಥ್ ಅವರು ಕೂಡ ನಮಗೇನು ಫೋನ್ ಮಾಡಿ ಪಬ್ಲಿಕಲ್ ಪ್ಲೇಸ್ ಎಲ್ಲೂ ಕೂಡ ಅವರು ಋಷಭಾವತಿ ನೀರು ಒಳ್ಳೇದು ಅಂತ ಏನು ಅವರಿಬ್ರು ಹೇಳ್ತಾಯಿದ್ರು. ನಾನು ವಿಶ್ವನಾಥ್ ಅವ್ರ ಹತ್ರ ಫೋನಲ್ಲಿ ಮಾತಾಡ್ಬಿಟ್ಟೆ, ನಾವು ಒಳ್ಳೆ ಮೆಸೇಜ್ ಬಂದೈತೆ, ಸುರೇಶ್ ಗೌಡ್తో ಮಾತಾಡಿದೆ ಅಂತ. ನಮಗೆ ಸುರೇಶ್ ಗೌಡ್ರನ್ನ ಹೇಳಲಿ, ಇವರನ್ನ ಹೇಳಲಿ, ನಿಮ್ಮ ಉದ್ದೇಶ ಇಷ್ಟೇ, 1800 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಇದು 10% ಅಂದರೂ ಕೂಡ 180 ಕೋಟಿ ದುಡ್ಡು ಬರ್ತದೆ. ಯಾವನ್ನೆಲ್ಲನ ಹಾಳಾಗೋಗ್ಲಿ, ಏನು ಚೌಧರಿ ಏನು ಮಾಡೋಕ್ಕಾಯ್ತದೆ ನಿಮ್ಮ ಉದ್ದೇಶ. ನೋಡೋಣ, ಕಾನೂನು ಪ್ರಕಾರ ಹೋರಾಟ ಮಾಡ್ತೀವಿ. ಇದು ತಡೆಯಂಥ ಪ್ರಯತ್ನ ಖಂಡಿತವಾಗ್ಲೂ ಕೂಡ ಮಾಡ್ತೀವಿ.